ರಾಯಚೂರಿನ ಮಾನವಿ ಬಳಿ ನಿನ್ನೆ ನಡೆದಿರುವಂತಹ ಘೋರ ಅಪಘಾತದಲ್ಲಿ ಮೃತಪಟ್ಟಿರುವಂತಹ 7ನೇ ತರಗತಿ ವಿದ್ಯಾರ್ಥಿ ಶ್ರೀಕಾಂತ್ ಅವರ ಮನೆ ಮುಂಭಾಗದಲ್ಲಿ ನಾನಿರುವಂಥದ್ದು. ಈ ಒಂದು ಬಾಲಕನ ಬದುಕಲ್ಲಿ ವಿಧಿ ಕುರುರಿ ಒಂದು ವಿಧಿಯಾಟವನ್ನು ಆಡಿರುವಂಥದ್ದು ಅಂತಂದರೆ ಒಬ್ಬನೇ ಒಬ್ಬ ಮಗನನ್ನು ಕಳೆದುಕೊಂಡಂತಹ ಇಡೀ ಗ್ರಾಮವೇ ಒಂದು ರೀತಿ ಸ್ಮಶಾನ ಮೌನ ಆವರಿಸಿರುವಂಥದ್ದು. ಸದ್ಯ ನಾನಿವಾಗ ಇದೇ ಒಂದು ಮನೆಯಲ್ಲಿರುವಂಥದ್ದು. ಇಡೀ ಕುಟುಂಬಸ್ಥರು ತಮ್ಮ ಮಗನನ್ನು ಕಳೆದುಕೊಂಡು ಕಣ್ಣೀರಲ್ಲಿ ಕೈ ತೊಳಿತಾ ಇರುವಂಥದ್ದು, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು ನೀವು ದೃಶ್ಯಾವಳಿಗಳು ಸಹ ಗಮನಿಸ್ತಾ ಇರ್ಬೋದು. ತಾಯಿ ಹಾಗೂ ತಂದೆಯ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಯಾವ ರೀತಿ ಅಂದರೆ ಒಬ್ಬನೇ ಒಬ್ಬ ಮಗ ಇದ್ದ, ಒಬ್ಬ ಮಗನನ್ನು ಓದಿಸಬೇಕು ಅಂತೇಳಿ ಸಾಕಷ್ಟು ಕೂಲಿ ನಾಲಿಯನ್ನು ಮಾಡೋ ಮೂಲಕ ತಮ್ಮ ಮಗನನ್ನು ಓದಿಸ್ತಾ ಇದ್ರು. 3 ಹೆಣ್ಣು ಮಕ್ಕಳ ಬಳಿಕ ಹುಟ್ಟಿರುವಂತಹ ಒಬ್ಬನೇ ಒಬ್ಬ ಗಂಡು ಮಗ ಅಂತೇಳ್ಬಿಟ್ಟು ಮಗನನ್ನು ಓದಿಸ್ಬೇಕಂತೇಳಿ ಸಾಕಷ್ಟು ಹರಸ ಒಂದು ರೀತಿ ಕಷ್ಟದಿಂದ ಮಕ್ಕಳನ್ನು ಓದಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು. ನಾನಿವಾಗ ಆ ತಾಯಿಯನ್ನು ಮಾತಾಡಿಸ್ತೀನಿ. ಅಮ್ಮ ನಿಮ್ಮ ಮಗ ಏನಾಯ್ತಂತ ಏನು ಹೇಳಲಪ್ಪ, ನಾನು ಮಗ ಸಾಲಿಗಂತ ಹೋಗಿ ಆಕ್ಸಿಡೆಂಟ್ ಆಗ್ಯದಂತ ಹೇಳಿದ್ರು. ನನಗ ಒಬ್ಬನೇ ಅಪ್ಪ ಮಗ. ಅಮ್ಮ ನಿಮ್ಮ ಮಗ ಓದಿಸ್ಬೇಕಂತ ಏನೇನು ಮಾಡ್ತಿದ್ರಮ್ಮ ನೀವು? ನನ್ನ ಮಗ ಬೇಸು ಓದಬೇಕಂತ ಸಾಲಿಗೆ ಹಚ್ಚಿದೀವಿ. ಎಲ್ಲರೂ ಗೌರ್ಮೆಂಟ್ಗೆ ಹಚ್ಚಿದ್ರೆ ನನ್ನ ಮಗನ ಪ್ರೈವೇಟ್ಗೆ ಹಚ್ಚಿದೀವಿ. ಮಗ ಮುಂದ ಬೇಸಾಗಬೇಕು ಓದಂತ ನಾವು ಎಷ್ಟೆಷ್ಟು ಆಸೆ ಇಟ್ಕೊಂಡಿದ್ದೀವಿ. ನಮಗ ಫೋನ್ ಮಾಡಿ ನಿನ್ನ ಮಗೇನಾಗಿಲ್ಲ, ಕಾಲಿಗೆ ತಗಲದಂತ ಹೇಳಿದ್ರು. ನನ್ನ ಮಗನ ದವಾಖಾನ್ಯಾಗ ಹೋಗಿ ನೋಡಿದ್ರೆ ನನ್ನ ಮಗನ ನೋಡಕ್ಕಾಗಿನ ಪಡಲಿಲ್ಲ. ಯಪ್ಪ ಜಾಡಿಸಿದೊಬ್ಬಿ ಕೆಂಡೋದ್ರೆ ನಮ್ಮ ಹುಡುಗರು ನನ್ನ ಕಾಲು ಮುಟ್ಟಿ ನೋಡಿದ್ರೆ ಕಾಲೆಲ್ಲ ಕೆಸರಾಗಿತ್ತು. ಯಪ್ಪ ನಾನು ಶ್ರೀಕಾಂತ್ ಅಂತ ಮುಟ್ಟಿ ನೋಡದ್ರಾಗ ಟೀಚರ್ನವರು ದೊಬ್ಬಿಕೆಡು ಬಂದ್ರೆ. ಈ ಒಂದು ಶ್ರೀಕಾಂತ್ ಅವರ ತಂದೆ ಅವರು ಸಹ ಇಲ್ಲೇ ಇದ್ದಾರೆ. ಅವರನ್ನು ಸಹ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಮ ಮಗ ಎಷ್ಟು ಗಂಟೆಗೆ ಸ್ಕೂಲ್ಗೆ ಹೋಗಿದ್ರು? ಏನು ಯಾವಾಗ ಆಯ್ತು ಘಟನೆ? ಬೆಳಗ್ಗೆ 7 ಹೋಗಿದ್ದೆ ಸರ್. ಇಲ್ಲಿಂದ ಟೆಂಪಲ್ಗೆ ಹೋಗ್ತದೆ ಸರ್ ದಿನ. ಅಲ್ಲಿಂದ ಕಪ್ಕಲ್ ಕ್ರಾಸ್ ದಾಟಿದ ಮೇಲೆ ಕಪ್ಕಲ್ ಈ ಕಡೆ ಹಳ್ಳದ ಕಡೆನೇ ಟೆಂಪು ಬಸ್ ಕಲಿತು ಸ್ವಲ್ಪ ಕ್ರಾಸ್ ಜಂಪ್ ತಪ್ಪಿಸ್ಬೇಕಂತೇಳಿ ಇಬ್ಬರು ಗುದ್ದಿಕೊಂಡು ನನ್ನ ಮಗ ಸ್ವಲ್ಪ ತಗಲಿದೆ ಅಂತ ಹೇಳ್ತಾರೆ ಸರ್. ಫೋನ್ ಮಾಡಿ ಹೋಗೋದ್ರೊಳಗೆ ನನ್ನ ಮಗ ಇದ್ದಿಲ್ಲ ಸರ್. ಮಗನಿಗೆ ಏನಾದರೂ ಹೊರಗಡೆ ಗಾಯ ಆಗಿದ್ವಾ? ಕಾಲು ಕಟ್ಟು ಈಗ ಏನಾದ್ರು ಆಗಿತ್ತು? ಏನಾಗಿಲ್ಲ ಸರ್. ತಲೆಗೆ ಅಷ್ಟೇ ಹೊಡೆದು ಸರ್. ತಲೆಗೆ ಮಾತ್ರ ಇಲ್ಲಿ ಹೊಡೆದು ಸರ್. ಯಾರೂ ನೋಡಿಲ್ಲ ಸರ್. ನಾವು ಆರಾಮದ ನಮ್ಮ ಮಗ ಅಂತ ಹೇಳ್ಬಿಟ್ರು ಸರ್. ಆರಾಮದ ಅಂತೇಳಿ ಹಾಸ್ಪಿಟ್ಲಾಗಿರ್ತೀವಿ. ಅಲ್ಲ ಸರ್, ಈಗ ನಿಮ್ಮ ಮಗನ ಓದಿಸ್ಬೇಕಂತ ನೀವು ಏನೇನು ಮಾಡ್ತಾಯಿದ್ರಿ? ಹೇಗೆ ನಿಮ್ಮ ಫ್ಯಾಮಿಲಿದು ಏನು ಸರ್ ಇದು? ನಾವೇನು ಸರ್ ಜಗ್ಗಿ ಆಸೆ ಇಟ್ಕೊಂಡಿದ್ದೀವಿ ಮಗನ ಓದಿಸಿ ಏನೋ ಮಾಡ್ಬೇಕಂತ. ಏನಿಲ್ಲ ಸರ್, ನನ್ನ ಮಗ ಅದೇ ಯಾವುದು ಆತನಂತ ಹೇಳ್ತೀನಿ ನಾ ಮಾತಾಡ್ತಿದ್ದೆ ಸರ್. ಮಗನ ಜೋಡಲ್ಲೇ ನೀನು ಡಾಕ್ಟ್ರನ್ನ ಆಗ್ಬೇಕು, ಏನೋ ಆಗ್ಬೇಕು, ಇರೋಬ್ಬ ಮಗ ಇದ್ದೆಪ್ಪ ಚಲೋ ಇರಬೇಕು ಅಂತ ಹೇಳ್ತಿದ್ದೆ ಸರ್. ಚಲೋ ಓದ್ಬೇಕು. ನೀವು ಕೂಲಿ ಗೀಲಿ ಮಾಡಿ ಮಗನ ಓದ್ಸಕ್ಕಂತಿದ್ರಿ. ವಿಧಿ ನಿಮ್ಮ ಭಾಳ ಬಿರುಗಾಳಿ ಬೀಸಿದಂಗೆ ಆಯ್ತು. ಆಯ್ತು ಸರ್, ಬಿರುಗಾಳಿ ಬೀಸಿದಂಗೆ ಸರ್. ಮತ್ತು ಮಗನ ಕೂಲಿ ಮಾಡಿ ಸಾಲ ಮಾಡಿ ಓದಿಸಿದ್ದೆ ಸರ್. ಒಬ್ಬ ಮಗ ಅದಾನಂತೇಳಿ ಭಾಳ ಇದರಿಂದ ಓದ್ಸಕತ್ತಿದ್ದೆ ಸರ್. ಶಾಸಕರು ಬಂದಿದ್ದು ಪರಿಹಾರ ಎಷ್ಟು ಕೊಟ್ಟರು ಸರ್? ಪರಿಹಾರ ಸರ 5 ಲಕ್ಷ ರೂಪಾಯಿ ಚೆಕ್ ಕೊಟ್ಟು ಹೋಗ್ರಿ ಸರ್. ಈಗ ನಿಮ್ಮ ಮಗ ಹೋಗಿದ್ದಾನೆ, ಇಷ್ಟು ಪರಿಹಾರ ಸಾಲ್ತದ ಹೇಗೆ ಸರ್? ಏನು ಮಾಡಿದ್ರು ಸರ್, ನನ್ನ ಮಗನೇ ಹೋಗ್ಯಾನ, ಇನ್ನೇನು ಮಾಡಿ ಪರಿಹಾರ ಮಾಡಿ. ಮಗನೇ ಹೋಗ್ಬಿಟ್ಟ ಸರ್. ನಮಗೆ ಇನ್ನು ಭವಿಷ್ಯ ಮುಂದೆ ಮಗ ಭಾಳದ್ದ ಮಗ ಹೋಗ್ಬಿಟ್ಟದು. ಈಗ 3 ಮಂದಿ ಹೆಣ್ಮಕ್ಳ ಮೇಲೆ ಒಬ್ರು ಮಗ ಹುಟ್ಟಿದ್ರು. ಸಾಕಷ್ಟು ಕನಸು ಕಂಡಿದ್ರಿ ಎಲ್ಲ. ಇವಾಗ ಕನಸು ಭಾಳ ಇತ್ತು ಸರ್. ಒಬ್ಬ ಮಗನ ಓದಿಸಿ ಚೆನ್ನಾಗಿ ಬೆಳೆಸಿ ನಮಗೆ ಮುಂದೆ ನೋಡ್ತಾನಂತ ಅನ್ಕೊಂಡಿದ್ವಿ ಸರ್. ಇದಿಷ್ಟು
ಇಲ್ಲಿರುವಂತಹ ಶ್ರೀಕಾಂತ್ ಅವರ ತಂದೆ ಸಹ ಹೇಳ್ತಾ ಇರುವಂಥದ್ದು, ಒಬ್ಬನೇ ಮಗ ಅಂತೇಳಿ ಸಾಕಷ್ಟು ಆ ಕನಸುಗಳನ್ನು ಕಟ್ಕೊಂಡಿದ್ವಿ, ಆ ಮಗನನ್ನು ಓದಿಸ್ಬೇಕಂತ ಆಸೆ ಇಟ್ಕೊಂಡಿದ್ವಿ, ಆ ಮಗನಿಗೆ ಮಗ ಏನು ಡಾಕ್ಟರ್ ಆಗಬೇಕು ಅಂತ ಕನಸು ಕಂಡಿದ್ದ. ಸದ್ಯ ಮಗನನ್ನು ವಿಧಿ ಕ್ರೂರಿ ಆಟ ಅಂತಂದರೆ ಈ ಒಂದು ರಸ್ತೆ ಅಪಘಾತದಲ್ಲಿ ಮಗ ತಲೆಗೆ ಬಲವಾದ ಪೆಟ್ಟು ಬಿದ್ದು ಮೃತಪಟ್ಟಿದ್ರು. ಆದರೆ ತಮ್ಮ ಮಗನನ್ನು ಕಳೆದುಕೊಂಡಿರುವಂಥ ತಂದೆ ಮತ್ತು ತಾಯಿಯ ಆಕ್ರಂದನ ಸದ್ಯ ಮುಗಿಲು ಮುಟ್ಟಿರುವಂಥದ್ದಂದ್ರೆ, ತಾನು ಡಾಕ್ಟರ್ ಆಗಬೇಕಂತ ಕನಸು ಕಂಡುಕೊಂಡಿರುವಂತಹ ಮಗನನ್ನು ಓದಿಸ್ಬೇಕಂತೇಳಿ ತಂದೆ ತಾಯಿ ಆ ಕೂಲಿ ನಾಲಿಯನ್ನು ಮಾಡೋ ಮೂಲಕ ಮಗನನ್ನು ಓದಿಸ್ತಾ ಇದ್ರು. ಆದರೆ ನಿನ್ನೆ ನಡೆದಂತಹ ಘೋರ ಅಪಘಾತದಲ್ಲಿ ವಿಧಿ ಬಿರುಗಾಳಿ ಬೀಸಿದ್ದು ತಮ್ಮ ಆ 3 ಹೆಣ್ಣು ಮಕ್ಕಳ ಮೇಲೆ ಹುಟ್ಟಿರುವಂಥ ಏಕೈಕ ಒಬ್ಬ ಮಗನನ್ನು ಕಳೆದುಕೊಂಡಂಥ ತಂದೆ ತಾಯಿಯ ಆಕ್ರಂದನ ಹೇಳದಿರದಂತಾಗಿರುವಂಥದ್ದು. ಕ್ಯಾಮ್ರಾಮನ್ ದುರ್ಗೇಶ್ ಜೊತೆ ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ರಾಯಚೂರಿನ ಮಾನ್ವಿಯ ಕಪ್ಪಗಲ್ ಬಳಿ ನಡೆದಿರುವಂತಹ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿರುವಂತಹ ಸಮರ್ಥ ಅನ್ನುವಂತಹ ಆ ಬಾಲಕರ ಮನೆ ಮುಂಭಾಗದಲ್ಲಿ ನಾನಿರುವಂಥದ್ದು. ಈ ಒಂದು ಬಾಲಕ ಒಬ್ಬನೇ ಒಬ್ಬ ಮಗ ಆಗಿದ್ದ. ಈ ಒಂದು ಮಗನನ್ನು ಖಾಸಗಿ ಶಾಲೆಯಲ್ಲಿ ಓದಿಸಿ ಒಬ್ಬ ಉನ್ನತ ಮಟ್ಟದ ಅಧಿಕಾರಿಯನ್ನು ಮಾಡಬೇಕಂತೇಳಿ ಈ ಒಂದು ಕುಟುಂಬಸ್ಥರು ಆಸೆ ಇಟ್ಕೊಂಡು ಮಗನನ್ನು ಖಾಸಗಿ ಶಾಲೆಗೆ ಅಡ್ಮಿಷನ್ ಮಾಡಿ ಮತ್ತು ಆ ಮಗನನ್ನು ಸ್ಕೂಲ್ಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಇದೇ ಒಂದು ಮನೆಯಲ್ಲಿ ವಾಸ್ತಾರೆ. ಯಾಕಂದರೆ ಕಡು ಬಡತನದಿಂದ ಬಂದಂತಹ ಕುಟುಂಬ. ಈಗಾಗಲೇ ತಂದೆ ಸಹ ಏನು ಮನೆಗೆ ಗ್ಯಾಸ್ಗಳನ್ನು ಹಂಚಿಕೆ ಮಾಡಿ ಮಗನನ್ನು ಓದಿಸ್ಬೇಕಂತೇಳಿ ಕನಸು ಕಂಡುಕೊಂಡಿದ್ರು. ಈ ಒಂದು ಗ್ಯಾಸ್ಗಳನ್ನು ಮನೆಗೂ ವಿತರಣೆ ಮಾಡ್ತಾರೆ. ಒಂದು ಮಗನನ್ನು ಓದಿಸುವ ನಿಟ್ಟಿನಲ್ಲಿ ಸೈಕಲ್ ಮೂಲಕ ಏನು ಈ ಒಂದು ಮನೆಗೆ ಗ್ಯಾಸ್ ಹಂಚುವ ಮೂಲಕ ತನ್ನ ಮಗನನ್ನು ಓದಿಸಿ ಆ ಉನ್ನತ ಮಟ್ಟದ ಅಧಿಕಾರಿ ಮಾಡಿ ತಮ್ಮ ಬಯಕೆಗಳೆಲ್ಲ ಮಗನ ಮೂಲಕ ಈಡೇರಿಸಬೇಕಂತ ಒಂದು ಆಸೆಯ ಕನಸು ಕಂಡುಕೊಂಡಿದ್ರು. ಆದರೆ ಈ ಒಂದು ರಸ್ತೆ ಅಪಘಾತದಲ್ಲಿ ವಿಧಿಯ ಕ್ರೂರಿ ಆಟಕ್ಕೆ ಮಗನನ್ನು ಕಳೆದುಕೊಂಡಿದ್ದಾರೆ. ಅವರು ನನ್ನ ಜೊತೆಗಿದ್ದಾರೆ, ಮಾತಾಡ್ತೀನಿ. ಸರ್, ನಿಮ್ಮ ಮಗು ನಿನ್ನೆ ಆಕ್ಸಿಡೆಂಟಲ್ಲಿ ಮೃತವಾಯಿತು. ಯಾವ ರೀತಿ ಅಪಘಾತ ಆಯಿತು, ಏನಾದ್ರು ನಿಮ್ಗೆ ಗೊತ್ತಿಲ್ಲ? ಸರ್ ಹೋಗುತ್ತಿಲ್ಲ ಅಂದರೆ ಸರ್ ಮುಂದುಗಡೆ ಏನಿದೆ ಸರ್ ಬಾನಡ್ಡು ಪೂರ ಬಂದು ಮೊಣಕಾಲಿಗೆ ಹೊಡೆದೈತಿ ಸರ್. ಪೂರ ನಿಮ್ಮ ಮಗ ಮುಂದೆ ಕೂತಿದ್ರು ಮುಂದೆ ಕುಂತಿದ್ರು ಸರ್. ಅವರು ಕುಂತ್ಕೊಂಡಾಗ ಮೊಣಕಾಲಿಗೆ ಹೊಡೆದಾಗ 2 ಕಾಲು ಅಲ್ಲೇ ಕಟ್ಟಾಗಿದೆ ಸರ್. ಅದು ಮಗಂದು 2 ಕಾಲು ಕಟ್ಟಾದ ನಂತರ ಸ್ಥಳದಲ್ಲೇ ಇದಾಗ್ಯಾರೇನು ಸರ್? ಹೋಗಿದೆ ಐತೆ ಅಂತ ಹಾಸ್ಪಿಟ್ಲಿಗೆ ಕಳಿಸಿದ್ದಾರೆ ಸರ್. ಏನೋ ಅಲ್ಲಿ ಕಪ್ಪಗಲ್ಲವರು ಗೊತ್ತಿರೋರೆಲ್ಲ ಈ ಥರ ಆಗಿದೆ ಅಲ್ಲ ಅಂದ ಕೇಸಿ ಸರ್. ಆದ ಕಾರಣ ಅದೇನಾಗಿದೆ ಅಂದರೆ ಆ್ಯಕ್ಚುಲಿ ಅವರು ಲೋಯಲ್ ಈ ಕೆಲಸ ಮಾಡ್ಬೇಕು ಸರ್. ಆ್ಯಕ್ಚುಲಿ ಮಾಡೋದ್ರನ್ನ ಅವ್ರು ಏನೂ ಮಾಡಿಲ್ಲ ಸರ್. ಅವರು ಗಾಡಿ ಏನಾಗಿದೆ ಏನಿಲ್ಲ ಅಂಬೋದು ಇನ್ನೂ ಮಾಡಿಲ್ಲ ಸರ್. ಒಟ್ಟು ಅವ್ರು ಕಪ್ಪಗಲ್ಲವರು ದಯವಿಟ್ಟು ದೇವರಿದ್ದಂಗಿದ್ರು. ಅವ್ರು ಕಾಪಾಡಿ ಸ್ಟ್ರೈಕ್ ಮಾಡಿ ಅದನ್ನೇನಂದರೆ ಪೇಷಂಟ್ಗಳ್ನೆಲ್ಲ ಆಂಬುಲೆನ್ಸೆಲ್ಲ ಹಾಕಿ ಕಳಿಸಿದ್ರು ಸರ್ ಅವರು. ಈಗ ನೀವೇನು ಕೆಲಸ ಮಾಡ್ತೀರಿ ಸರ್? ಮಗನ ಓದಿಸ್ಬೇಕಂತ ಏನೇನು ಕಷ್ಟಪಡ್ತಾ ಇದ್ರಿ? ಹೇಗೆ ಕಷ್ಟಪಡ್ತೀವಿ ಸರ್? ಸಿಲಿಂಡರ್ ಸೇಲಿಂಗ್ ಮಾರೋಕೆ ಗೊತ್ತಿದ್ವಿ ಸರ್. ಏನೋ ನನ್ನ ಮಗ ಒಂದು ರೀತಿಯಲ್ಲಿ ಬೆಳಿತಾನ, ಚೊಲತ್ನಾಗೆ ಹೋಗ್ತಾನ ಅಂತ ಇದು ಮಾಡೋಕೆ ಹೋಗಿ ಬೆಳೆಸ್ತಿದ್ವಿ ಸರ್, ಓದಿಸಿ. ಸರ್, ಈಗ ನಿಮ್ಮ ಮಗ ಏನು ಯಾವ ಅಧಿಕಾರಿ ಆಗಬೇಕಂತ ಕನಸ್ಕೊಂಡಿದ್ರು? ಏನಾದ್ರು ನಿಮ್ಮ ಮುಂದೆ ಹೇಳಿದ್ರೆ ಹೇಗೆ ಸರ್? ಸಣ್ಣ ಮಕ್ಕಳ ಮೇಲೆ ನಿಮ್ಮದು ಒಂದು ಆಸೆ ಇರುತ್ತೆ, ನಿಮ್ಮ ಮಕ್ಕಳದು ಒಂದು ಆಸೆ ಇರ್ತಾವಲ್ಲ, ಹಾಗೇನಾದರೂ ಮಾತಾಡಿದ್ದೇನಾದ್ರೂ ಇದೆ? ಏನಿಲ್ಲ ಸರ್, ಆಸೆ ಎಂಬುದು ಏನು ಸರ್? ನಾವು ಬಿಸಿಲಲ್ಲಿ ದುಡಿದಿದ್ದೀವಿ, ಮಕ್ಕಳನ್ನ ಯಾಕೆ ದುಡ್ಸೋಕೆ ಹೋಗ್ಬೇಕು ಅಂತ ಒಂದು ಲೆಕ್ಕದಲ್ಲಿ ಒಂದು ನೌಕರಿ ಯಾವುದೋ ಸರ್ಕಾರಿ ನೌಕರಿಯಲ್ಲಿ ಸೇರಲಿ ಎಂಬ ಮಟ್ಟಕ್ಕೆ ನಾವು ಸೇರಿಸಿದ್ವಿ ಸರ್. ಈ ಥರ ಆಗ್ತದಂತ ನಾವು ಅಂದ್ಕೊಂಡಿದ್ದಿಲ್ಲ. ಅಲ್ಲ, ಈಗ ಈ ಘಟನೆ ಆಗಿದೆ, ಸ್ಥಳೀಯ ಶಾಸಕರಾಗಿರ್ಬೋದು, ಜಿಲ್ಲಾಡಳಿತ ಎಲ್ಲ ಬಂದಿದ್ದರು, ಪರಿಹಾರಗಳೆಲ್ಲ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, ಹೆಂಗೆ ಏನು ಸರ್? ಅವ್ರು ಕೊಟ್ಟಾರ ಸರ್, ರೊಕ್ಕ ಕೊಟ್ಟಿದ್ದಾರೆ. ಆದರೆ ಗುಣ ಕಳ್ತಿ ಮಾಡಿ ಕೊಟ್ಟಿಲ್ಲ ಸರ್. ಹಣ ಗುಣ ನೋಡಿ ಕೊಟ್ಟಾರೆ ಸರ್ ಒಟ್ಟು. ಇವಾಗ ನಾವು ರೊಕ್ಕ ಗಳಿಸ್ಬೋದು ಸರ್. 4-5 ಲಕ್ಷ ಕೊಟ್ಟರು ಸರ್. 5 ಲಕ್ಷ ಕೊಟ್ಟರು. ಏನು ಮಾಡ್ಬೇಕು ಸರ್? 5 ಲಕ್ಷ ತೊಗೊಂಡು ನಾವು ಅದು ಇವನೊಂದು 5 ಲಕ್ಷ ಹಾಕಿವ್ರು ಮಗ ಬರ್ತಾನಂದ್ರೆ ಏನು ಮಾಡ್ತೀವಿ ಸರ್? ನಮ್ದು ಇದ್ದಿದ್ದು ಏನೋ ಒಂದು ಪಾವಲ್ ಇವಾಗ ಆಸ್ತಿ ಮಾರ್ಕೊಂಡು ತರ್ತೀವಿ ಸರ್. ಏನು ಮಾಡ್ತೀವಿ? ಹಣಕ್ಕೆ ಏನು ಮಾಡೋಕ್ಕಾಗಲ್ಲ ಸರ್. ಹಣ ಕೊಟ್ಟಿದ್ದಾರೆ, ಆತ್ಮಿಕ ಶಾಂತಿಗಾಗಿ ಕೊಟ್ಟಿದ್ದಾರೆ ಹೊರತು ಹೃದಯಕ್ಕೆ ಏನು ಕೊಟ್ಟಿದ್ದಿಲ್ಲ ಸರ್ ಅವರು. ಅಲ್ಲ, ಈಗ ಒಬ್ಬನೇ ಒಬ್ಬ ಮಗ, ಇರೋ ಮಗನ ಮೇಲೆ ಸಾಕಷ್ಟು ಕನಸುಗಳು ಕಂಡುಕೊಂಡಿದ್ರಿ. ಎಲ್ಲ ಕನಸು ಇವಾಗ ಛಿದ್ರ ಆದಂಗೆ ಆಯಿತು. ಇದು ಹೆಂಗೆ ಏನು ಸರ್? ಏನು ಮಾಡೋಕ್ಕಾಗಲ್ಲ ಸರ್. ಮತ್ತು ಇವಾಗ ಆಗಿದ ಮೇಲೆ ಏನು ಬರಲ್ಲ ಸರ್. ಮಾಡಿದ್ವಿ, ಮಾಡೋ ಪ್ರಯತ್ನ ನಾವೇನಂದ್ವಿ ನೋಡಿ ಸರ್. ಇದು ಆದರೆ ಆ್ಯಕ್ಚುಲಿ ಅವರು ಲೋಯಲ್ ಇಸ್ಕೊಲ್ಲ ಸರ್. ಒಬ್ಬರು ಬರಬೇಕಾಗ್ತದೆ ಹಾಸ್ಪಿಟ್ಲಲ್ಲಿ. ಒಬ್ಬರು ಬಂದಿಲ್ಲ ಸರ್ ಅಲ್ಲಿ ಹಾಸ್ಪಿಟ್ಲಿಗೆ. ನನ್ನ ಮಗ 2 ಡೆತ್ ಆಗಿದ್ದೆವು ಸರ್. ಅಲ್ಲಿ ಯಾರು ಏನಾಗಿದೆ ಅಂತ ಒಬ್ಬರು ತಿಳಿಸಿ ಒಬ್ಬರು ಇದು ಮಾಡಿಲ್ಲ ಸರ್. ಅಲ್ಲಿ ಲಾಸ್ಟಿಗೆ ಮಣ್ಣು ಮಾಡೋಕ್ಕೂ ಬಂದಿಲ್ಲ ಸರ್ ಅವರು. ಆ ಥರ ಇವರು ಕಟಗರಿದ್ದ ಥರ ಇದ್ದಾರೆ ಸರ್ ಅವರು. ಅಂದರೆ ಈ ಶಾಲಾ ಆಡಳಿತ ಮಂಡಳಿ ನಿರ್ಲಕ್ಷ್ಯದಿಂದಾನೇ ಈ ಘಟನೆ ಅಪಘಾತ ಆಗಿದೆ ಅಂತ ಹೇಳ್ತೀವಿ. ಯಾಕಂದರೆ ಬಸ್ ವ್ಯವಸ್ಥೆನೂ ಸರಿ ಇರಲಿಲ್ಲ ಅಂತ ನೀವು ಆರೋಪ ಮಾಡಕ್ಕಂತೀರಿ. ಬಸ್ಸಲ್ಲಿ ಸರ್ ನೋಡೋದು ಏನಿಲ್ಲ ಅಂದ್ರೆ 18-20 ವರ್ಷದ ಬಸ್ಸನ್ನು ಅದನ್ನು ಯೂಸ್ ಮಾಡಿಕೊಂಡು ಹಳೆ ಬಸ್ಸು ಸರ್. ಇಲ್ಲಿ ಯಾರು ಕೇಳೋರಿಲ್ಲ ಸರ್. ಇಲ್ಲಿ ಒಂದು 12,000 ಜನಸಂಖ್ಯೆ ಮೇಲ್ಗಡೆ ಕುಲ್ಡಿ ಗ್ರಾಮದಾಗ ಸರ್. ಒಬ್ರು ಕೇಳೋರಿಲ್ಲ ಅದನ್ನು. ಆ ಥರ ಬಸ್ಸು ಯಾರಿಗೆ ಕೇಳಾರ ಸಲುವಾಗಿ ಹಳೆ ಬಸ್ಸು ಬಿಟ್ಟರು ಸರ್. ಅದಕ್ಕೆ 30 ಸೀಟ್ ಹಾಕಲ್ಲಿ 68-70 ಸೀಟು ಅವರಿಗೆ ಹಾಕ್ಯಾರ ಸರ್. ಅದರಾಗ ತೋರಿಸಿರೋದು 35 ಜನ ಅಂತ ಹೇಳ್ತಿದ್ರು ಸರ್. ನಾವು ನೋಡ್ತಿರೋದು 70 ಜನ. ಇಲ್ಲೇ ಊರವರೇ 50-55 ಜನ ಹೋಗ್ತಾರೆ ಸರ್. ಒಕ್ರಾಣವ್ರು ಅಂತ 8 ಜನ ಹೋಗ್ತಾರೆ ಸರ್ ಅಲ್ಲಿ. ಅಲ್ಲ, ಈಗ ನಿಮ್ಮ
ಓಕೆ, ಈ ಅಪಘಾತದಲ್ಲಿ ಸಾವಾದವರು ಗಾಯಗೊಂಡವರು ಬಹುತೇಕ ವಿದ್ಯಾರ್ಥಿಗಳು ನಿಮ್ಮೂರವರೇ. ಎಷ್ಟು ಜನ ಇದ್ದಾರೆ ಸರ್ ನಿಮ್ಮೂರವರು? ಟೋಟಲ್ 29-30 ಜನ ಕುರುಡರು ಇದ್ದಾರೆ ಸರ್ ಇಲ್ಲಿ. ಮೃತಪಟ್ಟವರು ಇಬ್ಬರು ವಿದ್ಯಾರ್ಥಿಗಳು ಇದ್ದಾರೆ ಸರ್, ಇಬ್ಬರು ಸರ್. ನನ್ನ ಮಗ ಸರ್, ಇನ್ನೊಬ್ಬ ಮಾರೇಶ್ ಅಂತ ಇದ್ದಾನೆ, ಅವ್ರ ಮಗ 14 ವರ್ಷದ ಹುಡುಗ ಸರ್. ಹುಡುಗ ಸಾಕಷ್ಟು ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸಿದ್ರಿ, ಇವಾಗ ಕೈಗೆ ಬಂದಂಥ ಮಕ್ಕಳು ಇಲ್ಲ ಅಂತಂದಮೇಲೆ ಸಾಕಷ್ಟು. ಅದೇ ಸರ್, ಇದೇ ಪರಿಸ್ಥಿತಿ ಅವರೇ ಫಾದರ್ ಅವ್ರ ರಿಲೇಷನ್ ಅವರಿಗೆ ಆದರೆ ಈ ಥರ ಮಾಡ್ತಿದ್ದಲ್ಲ ಸರ್. ಅವರು ಬಂದು ಹೋಗ್ತಿದ್ರು. ಅವರು ಯಾವುದಲ್ಲ, ಯಾರ ಮಕ್ಕಳಾದ್ರೇನು 12 ತಾಸು ನಮ್ಮ ತಲ್ಲಿದ್ದರೆ ಸರ್, ಉಳಿಕಿದ 12 ತಾಸು ಅವ್ರ ತಲೆ ಇರ್ತಿದ್ರು ಸರ್. ಅವರು ಅದು ತಿಳ್ಕಲಿಲ್ಲ. ಮಾನವತೆ ಇದ್ದಿದ್ರಿಗೆ ಅವ್ರು ಅಲ್ಲಿಗೆ ಬರ್ತಿದ್ರು ಸರ್. ಅವರು ಯಾಕೆ ಬರಲಿಲ್ಲ ಅವರು? ಸರ್, ಮಾನವೀಯತೆಗಾದರೂ ಅದಕ್ಕೆ ಶಾಲಾ ಆಡಳಿತ ಮಂಡಳಿಯವರು ಬರಬೇಕಾಗಿತ್ತು, ಆದರೆ ಯಾರೂ ಬಂದಿಲ್ಲ ಸರ್. ನಿಮಗೆ ಸಾಂತ್ವನ ಹೇಳೋಕ್ಕೂ ಬಂದಿಲ್ಲ ಸರ್ ಯಾರು? ಸರ್, ಲಾಸ್ಟಿಗೆ ಎಲ್ಲ ಫೋನ್ನ ಮುಖಾಂತರ ಕೇಳ್ಕೊಂಡು ಲಾಸ್ಟ್ ಮಣ್ಣು ಮಾಡಿದ ಮೇಲೆ, ಮುಚ್ಚಿದ ಮೇಲೆ 2-3 ಬಂದು ದೂರಲಿಂದ ನೋಡಿ ಹೋಗಿದ್ದಾರೆ ಸರ್. ಹೊರತು ಇವರು ಹೆಂಗಿದ್ದಾರೆ, ತಂದೆ ತಾಯಿ ಯಾರು ಅಂಬೋದು ಏನೂ ಗೊತ್ತಿಲ್ಲ ಸರ್. ಹಂಗೆ ಆ ಥರ ಬಂದೋಗಿದ್ದಾರೆ ಸರ್ ಅವರು. ಇದಿಷ್ಟು ಏನು ಸಮರ್ಥವರ ತಂದೆಯವರು ಹೇಳ್ತಾ ಇರುವಂಥ ಮಾತು. ಸೌಜನ್ಯಕ್ಕಾದರೂ ಸಹ ಈ ಒಂದು ಶಾಲಾ ಆಡಳಿತ ಮಂಡಳಿಯವರು ಬಂದು ಈ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಬೇಕಾಗಿತ್ತು. ಈ ಒಂದು ಕಾರ್ಯಕ್ಕೆ ಶಾಲಾ ಆಡಳಿತ ಮಂಡಳಿ ಮಾಡಿಲ್ಲ. ಜೊತೆಗೆ ಏನು ಕೈಗೆ ಬಂದಂತಹ ಮಕ್ಕಳು ಅಂತಂದರೆ ಸಾಕಷ್ಟು ಕಷ್ಟಪಟ್ಟು ಮಕ್ಕಳನ್ನು ಓದಿಸ್ಬೇಕಂತ ಆಸೆ ತೊಟ್ಟಿದ್ವಿ, ಜೊತೆಗೆ ಮಕ್ಕಳನ್ನು ಬೆಳೆಸಿದ್ವಿ. ಆದರೆ ಆ ಮಕ್ಕಳನ್ನು ಕಳೆದುಕೊಂಡಿರೋ ಪರಿಣಾಮವಾಗಿ ಸಾಕಷ್ಟು ದುಃಖದ ಮಡುವಿನಲ್ಲಿದ್ದಾರೆ. ದುಃಖದ ಮಡುವಿನಲ್ಲಿ ಭಾಗಿಯಾಗಿರುವಂಥದ್ದು. ಕ್ಯಾಮ್ರಾಮನ್ ದುರ್ಗೇಶ್ ಜೊತೆ ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ರಾಯಚೂರು.